ಹಾಯ್, ಇವತ್ತು ರಂಗೋಲಿ ಎಳೆನ ಯಾವ ಥರ ಬಿಡಿಸ್ಬೇಕು ಅಂತ ನೋಡೋಣ ಬನ್ನಿ. ಒಬ್ಬೊಬ್ಬರು ರಂಗೋಲಿ ಬಿಡಿಸಿರ್ತಾರೆ, ಅದು ಎಳೆನೇ ಸರಿಗಿರಲ್ಲ. ನೀಟಾಗಿ ಯಾವ ಥರ ಬಿಡಿಸ್ಬೋದು, ಯಾವ ಥರ ಕಲ್ಕೋಬೋದು ಫಸ್ಟು ಅಂತ ತೋರ್ಸೋಕ್ಕೆ ಬಂದಿದ್ದೀನಿ. ಈ ಥರ ನೀಟಾಗಿ ಎಳೆನ ಎಳಿಬೋದು. ಅದನ್ನು ಎಳೆಯೋಕ್ಕೆ ಯಾವ ಥರ ಹಿಡ್ಕೋಬೇಕು ಫಸ್ಟು ಅಂದರೆ ಈ ಥರ ಹಿಡ್ಕೋಬೇಕು. ಈ ಥರ ಹಿಡಿದ್ರೆ ನೀಟಾಗಿ ರಂಗೋಲಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಇಟ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಕಾಣಿಸ್ತಾ ಇದೆಯಾ? ಈ ಥರ ಲೈನು ಚಿಕ್ಕದಾಗಿ ನೀಟಾಗಿ ಬರಬೇಕು ಅಂದರೆ ಈ ಥರ. ದಪ್ಪ ಬೇಕು, ಡಿಸೈನ್ ಯಾವ ಥರ ಇರುತ್ತೆ ಆ ಥರ ರಂಗೋಲಿ ಡಿಸೈನ್ ಹಾಕಬೇಕು ಅಂದರೆ ಈ ಥರ ಇಟ್ಕೋಬೇಕು. ಇದು ಚಿಕ್ಕದು, ಇದು ದಪ್ಪದು. ಈ ಥರ ದಪ್ಪ ಬರುತ್ತೆ ಅದು. ಇದರಲ್ಲೂ ಚಿಕ್ಕದಾಗಿ ರಂಗೋಲಿ ಡಿಸೈನು ಈ ಥರ ಬರುತ್ತೆ. ಅದೇ ದಪ್ಪ ಡಿಸೈನಲ್ಲಿ ಈ ಥರ ಬರುತ್ತೆ. ಇನ್ನು ಎರಡು ಎಳೆದು ಬೇಕು ಅಂದರೆ ಇದು ಚಿಕ್ಕದಾಯಿತು, ಇದು ದಪ್ಪದಾಯಿತು. ಈಗ ಎರಡು ಎಳೆದು ಈ ಥರ ಹಿಡ್ಕೋಬೇಕು. ಎರಡು ಕೈಲೂ ಎರಡು ಬೆಳ್ಳಲ್ಲೂ ಈ ಥರ ಇರಬೇಕು. ಇದನ್ನು ಈ ಥರ ಹಿಡಿದು ಈ ಥರ ಬಿಡಿಸೋದು. ಈ ಥರ ಬಿಡಿಸೋದು. ಎರಡು ಎಳೆದಾದರೆ ಈ ಥರ ಬರುತ್ತೆ. ಒಂದು ಎಳೆದು ಈ ಥರ, ದಪ್ಪ ಎಳೆದು ಈ ಥರ, ಎರಡು ಎಳೆದಾದರೆ ಈ ಥರ ಮಾಡ್ಬೋದು. ಥ್ಯಾಂಕ್ ಯು.